ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಪನ್ನೀರ್ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ತರಕಾರಿಗಳು ಆಲೂಗೆಡ್ಡೆ, ನೂಕಲ್ಲು ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 1 ಗ್ಲಾಸು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಗ್ಲಾಸು ನಾನು ಮಾಮೂಲಿ ರೈಸು ತೊಗೊಂಡಿದ್ದೀನಿ. ಅಂದರೆ ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ಆಯಿತು, ಅದನ್ನು ತೊಗೊಂಡಿದ್ದೀನಿ. ಏಕೆಂದರೆ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ನಾನು ರುಬ್ಬೋದಕ್ಕೆ ಟೊಮೊಟೊ ಮತ್ತು ಒಗ್ಗರಣೆಗೂ ನಾನು ಇಂಗ್ರೀಡಿಯೆಂಟ್ಸ್ನ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಮತ್ತು ಧನಿಯಾ ಪೌಡರು ಮತ್ತು ಅದಕ್ಕೆ ಬೇಕಾಗಿರೋಂಥ ಮಸಾಲ ಕಸೂರಿ ಮೆಥಿ, ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ. ಇಷ್ಟೇ, ನಾನು ಜಾಸ್ತಿ ಮಸಾಲೆ ಬೇಡ ಅಂತ. ಬಟ್ ಇವಾಗ ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಅಂದರೆ ನಾನು ಇದು 2 ಗ್ಲಾಸಿಗೆ ನಾನು ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವಿನ್ನೂ ಜಾಸ್ತಿ ಹಾಕ್ಕೋಬೋದು. ಒಂದು ಮೀಡಿಯಮಲ್ಲಿ ಕರೆಕ್ಟಾಗಿರುತ್ತೆ. ತೀರಾ ಖಾರನೂ ಇರೋಲ್ಲ, ತೀರಾ ಕಡಿಮೆನೂ ಇರೋಲ್ಲ. ಹಾಗಾಗಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀವು ಮೊಸರಲ್ಲಾದ್ರೂ ಪೇಸ್ಟ್ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ನೀರು ಹಾಕಾದ್ರೂ ಪೇಸ್ಟ್ ಮಾಡ್ಕೊಬೋದು. ಅದೇ ಹಾಕ್ಕೋಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ನಾನು ಪನ್ನೀರನ್ನ ಸ್ವಲ್ಪ ಡ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಅಂದರೆ ನೀವು ಡೈರೆಕ್ಟಾಗಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ, ಮತ್ತು ಸ್ವಲ್ಪ ಕೆಲವ್ರಿಗೆ ಹಸಿ ಹಸಿ ಅಂತ ಅನಿಸುತ್ತಲ್ವ, ಅದು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಬೆಣ್ಣೆಲಿ ಹುರಿಯೋದ್ರಿಂದ ನಿಮಗೆ ಪನ್ನೀರ್ ತುಂಬಾ ಟೇಸ್ಟ್ ಕೊಡುತ್ತೆ, ಪಲಾವ್ ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ನಾನು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ. ಈಗ ಬೆಣ್ಣೆ ಇತ್ತಲ್ವ ಸ್ವಲ್ಪ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಮಸಾಲೆ ಐಟಮ್ಗಳು ತೊಗೊಂಡಿದ್ನಲ್ಲ ಅದನ್ನೆಲ್ಲನ ಎಣ್ಣೆ ಕಾದ ನಂತರ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ. ಏಕೆಂದರೆ ಅದರಲ್ಲಿರೋ ಫ್ಲೇವರ್ ಬಿಟ್ಕೊಳ್ಳುತ್ತಲ್ವ, ಆಗ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಮೆಂತ್ಯ ಸೊಪ್ಪಿದ್ರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 4 ದಪ್ಪ ಈರುಳ್ಳಿನ ತೊಗೊಂಡು ನಾನು ಸ್ಲೈಸಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು 2 ಗ್ಲಾಸು ಅಕ್ಕಿ ಹಾಕಿರೋದ್ರಿಂದ ಈರುಳ್ಳಿ ಒಂದು 4 ಅಂತೂ ಬೇಕೇ ಬೇಕು. ಏಕೆಂದರೆ ಅದಕ್ಕಿಂತ ಕಡಿಮೆ ಹಾಕಿದ್ರೆ ಪಲಾವ್ ತುಂಬ ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಅದ್ರ ತಕ್ಕನಾಗಿ ನಾವು ಹಾಕಲೇಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು 2 ಟೊಮೊಟೊ ಅಷ್ಟು ನಾನು ಸಣ್ಣಗೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ರುಬ್ಬೋದಕ್ಕೆ ಬೇಕಾದರೂ ನೀವು ರುಬ್ಬಿ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಬೇಕು ಅಂತಂದರೆ ಒಗ್ಗರಣೆಗೆ ಹಾಕ್ಕೋಬೋದು. ನಾನಿಲ್ಲಿ ರುಬ್ಬೋದಕ್ಕಿಂತ ಹಾಗೇ ಹಾಕಿದ್ದೀನಿ. ಏಕೆಂದರೆ ರುಬ್ಬೋದಕ್ಕೆ ಮಸಾಲ ಏನೇನು ಬೇಕೋ ಅದನ್ನು ಮಾತ್ರ ರುಬ್ಬಿದ್ರೆ ಅದು ಟೇಸ್ಟೇ ಬೇರೆ ಬರುತ್ತೆ. ನಾವು ಟೊಮೊಟೊ ಎಲ್ಲ ರುಬ್ಬಿಟ್ರೆ ಅದೇ ಒಂದು ಟೇಸ್ಟ್ ಬರುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇವಾಗ ಈರುಳ್ಳಿ ಟೊಮೊಟೊ ಫ್ರೈ ಆದ ತಕ್ಷಣ ನಾನು ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬೀನ್ಸು, ನೂಕಲ್ಲು ಎಲ್ಲದನ್ನು ನಾನು ನಿಮ್ಗೆ ಯಾವ ರೀತಿ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಇದರಲ್ಲಿ ಹೂಕೋಸು ಬರುತ್ತೆ ನೋಡಿ, ಅದು ಕಾಲಿಫ್ಲವರು, ಅದು ಎಲ್ಲ ಹಾಕ್ಕೋಬೋದು. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಅದು ಆ ಫ್ಲೇವರು ಇದಕ್ಕೆ ಪನ್ನೀರ್ಗೆ ಅಷ್ಟು ಇದಾಗಲ್ಲ. ಅದೇ ಫ್ಲೇವರ್ ಬರುತ್ತೆ, ಪನ್ನೀರ್ ಫ್ಲೇವರ್ ಬರಲ್ಲ. ಹಾಗಾಗಿ ಇವಾಗ ಸ್ವಲ್ಪ ತರಕಾರಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾನು ಇಲ್ಲಿ ಉಪ್ಪನ್ನು ನನಗೆ ಅಂದಾಜು ನನಗೆ 2 ಗ್ಲಾಸಿಗೆ ಎಷ್ಟು ಬೇಕು ಅಂತ ಅಂದಾಜಲ್ಲಿ ನಾನು ಹಾಕ್ಕೊಬಿಡ್ತೀನಿ ಫಸ್ಟೇ. ಏಕೆಂದರೆ ತರಕಾರಿಗೆಲ್ಲ ಉಪ್ಪು ಖಾರ ಹತ್ಬೇಕಲ್ವ. ಹಾಗಾಗಿ ಮತ್ತು ರುಬ್ಬಿಟ್ಟಿರೋಂಥ ಮಸಾಲ ಮತ್ತು ಧನಿಯಾ ಪೌಡರ್ನ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಅಂದರೆ ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ, ಇದರಲ್ಲಿ ನಾನು 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನು ಹಾಕ್ಕೊಂಡು ಸ್ವಲ್ಪ ಜಾರಲ್ಲಿರೋದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡೆ, ಅದು ಹಸಿ ವಾಸನೆ ಹೋಗೋವರೆಗೂ. ಏಕೆಂದರೆ ಇಲ್ಲಾಂದರೆ ಅದು ಫ್ಲೇವರ್ ಹಾಗೇ ಉಳ್ಕೊಂಬಿಡುತ್ತೆ. ಇವಾಗ ನಾನಿಲ್ಲಿ ಒಂದು 3 ಗ್ಲಾಸು ನೀರು ಹಾಕ್ಕೊಂಡೆ. ನಾನು 4 ಗ್ಲಾಸ್ ಹಾಕಿರೋದ್ರಿಂದ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಅಂದರೆ ಜಾರಿಗೆ ಸ್ವಲ್ಪನೇ ಹಾಕಿದ್ದೆ. ಹಾಗಾಗಿ ಮತ್ತು ಅದನ್ನು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಏಕೆಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಮತ್ತು ಆ ಫ್ಲೇವರು ಪುದೀನ, ಕೊತ್ತಂಬರಿ ಸೊಪ್ಪು ಫ್ಲೇವರು ನಮಗೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆವಾಗ ನಮಗೆ ಪಲಾವ್ ತುಂಬಾ ಟೇಸ್ಟಾಗಿ ಬರುತ್ತೆ. ಇವಾಗ ನಾನು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಇದಕ್ಕೆ ಹಾಕ್ಕೊಂಡೆ. ಒಂದು ಸಲ ಮಿಕ್ಸ್ ಕೊಡಿ.
ಈಗ ಲಾಸ್ಟಿಗೆ ನಾವು ಇನ್ನೇನು ಲಿಡ್ಡನ್ನ ಕ್ಲೋಸ್ ಮಾಡ್ತೀವಿ ಅನ್ನುವಾಗ ಪನ್ನೀರನ್ನ ನಾನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರೊಳಗಡೆ ನಾನು ಹಾಕ್ತಾಯಿದ್ದೀನಿ. ನೀವು ಈ ರೀತಿ ಆಗಿಲ್ಲ ಅಂದರೆ ಸಪ್ರೇಟಾಗಿ ನೀವು ರೈಸ್ ಆದಮೇಲೆ ಹಾಕೋಬೋದು, ಬಟ್ ಅಷ್ಟು ಟೇಸ್ಟ್ ಬರಲ್ಲ. ಪನ್ನೀರ್ಗೂ ನಮಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಮಸಾಲೆದೆಲ್ಲ ಸ್ವಲ್ಪ ಫ್ಲೇವರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇವಾಗ ಪನ್ನೀರು ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಿಮಗೆ ಉಪ್ಪು ಸಾಲ್ಟೇಜ್ ಬಂದರೆ ನೋಡಿಕೊಂಡು ಹಾಕಿ ಆಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ. ಇಲ್ಲಿ ನಾನು ಒಂದೇ ವಿಷಲ್ಲು, ಏಕೆಂದರೆ ಚೆನ್ನಾಗಿ ಕುದಿಯುವಾಗ ನಾನು ಅಕ್ಕಿ ಹಾಕಿರೋದ್ರಿಂದ ಬೇಗ ಆಗುತ್ತೆ ಅಂತ. ನೋಡಿ ಎಷ್ಟು ಉದುದ್ರಾಗಿ ಎಷ್ಟು ನೀಟಾಗಿ ಬಂದಿದೆ. ವಿಷಲ್ ಹೋಗಾದ್ಮೇಲೆ ನಾವು ತೆಗೆದು ನೋಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಬಂದಿರುತ್ತೆ. ಅವಾಗ ನಾವು ನೀಟಾಗಿ ಮಿಕ್ಸ್ ಕೊಡ್ಕೋಬೇಕು. ನೀವು ಆದಷ್ಟು ಒಂದು ಮರದ್ದು ಸ್ಪೂನ್ ತೊಗೊಂಡ್ರೆ ತುಂಬಾ ಬೆಟರು, ಏಕೆಂದರೆ ರೈಸ್ ಕಟ್ಟಾಗಲ್ಲ ಮತ್ತು ಕುಕ್ಕರು ಹಾಳಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಉದುದ್ರಾಗೂ ಇರುತ್ತೆ. ನೀರನ್ನು ಅಷ್ಟೇ ನಾವು ನೋಡಿಕೊಂಡು ನೆನೆಸಿ ಇಟ್ಟಾಗ ನಾವು ಒಂದು ಅರ್ಧ ಗ್ಲಾಸು ನೀರನ್ನು ಕಡಿಮೆ ಹಾಕಬೇಕಾಗುತ್ತೆ. ನೆನೆಸಿ ಇಟ್ಟಿಲ್ಲ ಅಂದರೆ ಅರ್ಧ ಗ್ಲಾಸು ಜಾಸ್ತಿ ಆಗಿದ್ರು, ಅಂದರೆ ಜಾಸ್ತಿ ಅಂದರೆ ಮಾಮೂಲಿ ಸಮ ಪ್ರಮಾಣದಲ್ಲಿ ಹಾಕಿದ್ರೂ ಕರೆಕ್ಟಾಗಿ ಪಲಾವ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುದ್ರಾಗಿ. ನಾವು ಎರಡಕ್ಕಿನೂ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಿನ್ನ ಹೆಚ್ಚು ರುಚಿ ಮನೇಲೇ ಮಾಡಿಕೊಂಡು ತಿನ್ಬೋದು. ನೋಡಿ ರೆಡಿಯಾಗಿದೆ, ಸೂಪರಾಗಿದೆ. ನೀವು ಒಂದು ಸಲ ಮನೇಲಿ ಈ ರೀತಿ ಬ್ರೇಕ್ಫಾಸ್ಟಿಗೆ ಟ್ರೈ ಮಾಡಿ, ಒಂದು ಸಲ ಮಾಡಿದ್ರೆ ತಪ್ಪೇನಿಲ್ಲ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.